ಹಿಂಗಾಗಿನೇ ಕೆಲ ನಾಯಕರುಗಳು ಬಂಡಾಯ ಹೇಳ್ತಾ ಇದ್ದಾರೆ, ಬಂಡಾಯ ಸ್ಫೋಟ ಆಗಿದೆ. ಇದಾದ್ಮೇಲೆ ಯಾರ್ಯಾರು? ಬೇಳೂರು ಗೋಪಾಲಕೃಷ್ಣ ನಿನ್ನೆ ಹೇಳಿದ್ರು, ಬೆಳಗ್ಗೆ 10 ಗಂಟೆ ನಾನು ವಿಧಾನಸೌಧಕ್ಕೆ ಬಂದು ರಾಜೀನಾಮೆ ಕೊಡ್ತೀನಿ ಅಂತ. ವಿಧಾನಸಭೆ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡ್ತೀನಿ. ಬೇಳೂರು ಕೋಪ ಮಾಡ್ಕೊಂಡಿದ್ದಾರೆ, ಬೇಸರ ಆಗಿದೆ ಅವರಿಗೆ. BJP ಬಿಟ್ಟು ಬಂದಿದ್ದು ನಾವು ಇದೇ ಕಾರಣಕ್ಕೇನಾ ಅಂತ ಕೇಳ್ತಾ ಇದ್ದಾರೆ ಬೇಳೂರು. ನಮ್ಮನ್ನು ಕನ್ಸಿಡರ್ ಮಾಡಿಲ್ಲ ನೀವು, ಯಾಕೆ ಬರೀ ನೀವು ಇದ್ದಂಥವ್ರ ಮಕ್ಕಳಿಗೇನೆ ನೀವು ಮಣೆ ಹಾಕ್ತೀರಿ? ಇವರ ಪರೋಕ್ಷವಾಗಿ ಅವರು ಮಧು ಬಗ್ಗೆ ಹೇಳಿರೋದವರು. ಸೊ ಹೀಗಾಗಿ ನಾನು ಇವತ್ತು ರಾಜೀನಾಮೆ ಕೊಡ್ತೀನಿ ಅಂತ ಬೇಳೂರು ಕೂತ್ಕೊಂಡಿದ್ದಾರೆ. ಬರೀ ಈ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ ಅಥವಾ ಒಬ್ಬರು ಇಬ್ಬರಿಗೆ ಸೀಮಿತ ಆಗಿದೆ ಅಂದ್ಕೋಬೇಡಿ. ಈಗ ನೋಡಿ ಎಂಥ ಸ್ಥಿತಿ ಅಂತಂದರೆ, ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಒಬ್ಬರು ಮಂತ್ರಿ ಇಲ್ಲ. 2 ಜಿಲ್ಲೆಗಳಲ್ಲಿ 7 ಶಾಸಕರಿದ್ದಾರೆ, ಒಬ್ಬರು ಮಂತ್ರಿ ಇಲ್ಲ. ಅಲ್ಲಿ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು ಸುಧಾಕರ್ ಅವರಿಗೆ ಅವಕಾಶ ಸಿಗದಿರೋದ್ರ ಬಗ್ಗೆ. ಸುಧಾಕರ್ ಒಳ್ಳೆ ಕೆಲಸ ಮಾಡಿದರು, ತುಂಬ ಸಜ್ಜನ, ಎಲ್ಲರ ಜೊತೆ ನಂಟಿತ್ತು. ನೀವು ಇಂಥವ್ರಿಗೆ ಅವಕಾಶ ಕೊಡೋದನ್ನೇ ಯಾರಿಗೂ ಇಲ್ಲ. ಬಿಡಪ್ಪ ಇವ್ರಿಗೆ ಅವಕಾಶ ಕೊಟ್ಟಿಲ್ಲ, ಬೇರೆಯವ್ರಿಗೆ ಕೊಟ್ಟರು, ಇಲ್ಲ. ಇನ್ನು ನಾರಾಯಣಸ್ವಾಮಿ ಬಹಳ ಕನಸು ಕನವರಿಕೆಗಳನ್ನ ಇಟ್ಕೊಂಡಿದ್ರು, ಇಲ್ಲ ನನಗೆ ಸಿಗುತ್ತೆ ಈ ಬಾರಿ ಅಂತ. ಅವ್ರಿಗೂ ಕೂಡ ಸಿಕ್ಕಿಲ್ಲ. ಹಿಂಗಾಗ್ಬಿಟ್ರೆ ಹೆಂಗೆ ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟೋದು ಹೆಂಗೆ ಅನ್ನುವಂಥದ್ದು ನಾಯಕರ ಪ್ರಶ್ನೆ. ಹೀಗಾಗಿ ಸಹವಾಸವೇ ಬೇಡ ಸ್ವಾಮಿ, ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಕೂತ್ಕೊಂಡಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಶಾಸಕರು. ಅದು ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಪ್ರತ್ಯೇಕ ಸಭೆನೂ ಮಾಡಿದ್ದಾರೆ. ಇನ್ನೊಂದು ಸರಿ ಸಭೆ ಸೇರ್ತಾ ಇದ್ದಾರೆ ಇವತ್ತು. ಈ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲೇ ನಡೆಯುವಂಥ ಸಭೆ ಇದು. 7 ಶಾಸಕರು ಮತ್ತು 2 ಪರಿಷತ್ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾರೆ, ಒಂದು ನಿರ್ಧಾರಕ್ಕೆ ಬರ್ತಾರೆ. ಎಂಥ ಸ್ಥಿತಿ ನೋಡಿ. ಕೋಲಾರ ಶಾಸಕ ಕೊತ್ತನೂರು ಮಂಜುನಾಥ್, ಮಾಲೂರು ಶಾಸಕ KV ನಂಜೇಗೌಡ ಭಾಳ ಕಸರತ್ತು ಮಾಡಿದ್ರು, ನನಗೇನಾದರೂ ಒಂದು ಸಿಗುತ್ತೆ ಈ ಬಾರಿ ಅಂತ. ಚಿಂತಾಮಣಿ ಶಾಸಕ ಸುಧಾಕರ್, ಇವ್ರದಂತೂ ಬಿಡಿ, ಇವ್ರಿಗೆ ಸಿಗಲೇಬೇಕಿತ್ತು, ಸಿಕ್ಕಿಲ್ಲ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಇನ್ನು ಪರಿಷತ್ ಸದಸ್ಯರು ಅನಿಲ್ ಕುಮಾರ್ ಮತ್ತು ನಜೀರ್ ಅಹಮದ್, ಇವರೆಲ್ಲರೂ ಕೂಡ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ದೀವಿ ಸಂಪುಟ ಅನ್ನುವಂಥದ್ದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಸಂಕಟ ತಂದಿಟ್ಟಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಈಗ ಇಷ್ಟೊಂದೆಲ್ಲ ಟೈಮ್ ತಗೊಂಡು ಪ್ರಮೋದ್ ಇವರೇನೋ ಬಹಳ ಅದ್ಭುತವಾಗಿ ಮಾಡಿಬಿಟ್ರಪ್ಪ, ಬೆಣ್ಣೆನಲ್ಲಿ ಕೂಲ್ ಎತ್ತದಷ್ಟು ರೀತಿಯಲ್ಲಿ ಸರಳವಾಗಿ ಎತ್ತಿಬಿಟ್ರಪ್ಪ, ಅಥವಾ ಇಡೀ ರಾಜ್ಯವನ್ನು ಒಂದುಗೂಡಿಸುವಂಥ ಪ್ರಯತ್ನ ಮಾಡಿದ್ರಪ್ಪ, ಈ ಪಕ್ಷವನ್ನು ಬಲಪಡಿಸುವಂಥ ಪ್ರಯತ್ನ ಮಾಡಿದ್ರಪ್ಪ ಅಂದರೆ ಹೌದು ಅನ್ಬೋದು. ಆದರೆ ಎಲ್ಲೋ ಒಂದು ಕಡೆಗೆ ಏನು ಅಂದರೆ, ಈ ಒಂದು ಕಡೆ ಹೊಲಿದ್ರೆ ಒಂದು ಕಡೆ ಪಿಸಿ ಇತ್ತಲ್ಲ, ಹಾಗಾಗಿದೆ ಸ್ಥಿತಿ. ಕೆಲವೊಂದು ಜಿಲ್ಲೆಗಳನ್ನಂತೂ ಕನ್ಸಿಡರೇ ಮಾಡಿಲ್ಲ ಬಿಡಿ. ಸೊ ಅಂಥ ಸ್ಥಿತಿ ಇದು. ಜೊತೆಗೇನು ಅಂದರೆ, ಈಗ ಒಬ್ಬರು ರಾಜೀನಾಮೆ ಕೊಟ್ಟಾಗಿದೆ ನಿನ್ನೆ ರಾಯಗೌಡರು, ಅಲ್ಲಿಂದ ಶುರುವಾಗಿರುವಂಥದ್ದು ಇವತ್ತು ಮತ್ತೆ ಅದರ ಕಂಟಿನ್ಯೂಷನ್ ಆಗುತ್ತೆ ಅನ್ನುವಂಥ ಭಯ, ಆತಂಕ ಕಾಡ್ತಾ ಇದೆ. ಯಾವ ನಾಯಕರು ಹೇಳಿದ್ರು ಕೂಡ ಇವರು ಒಪ್ಪುವಂಥ ಸ್ಥಿತಿಯಲ್ಲಿ ಇಲ್ಲ, ಅಂಥ ಸ್ಥಿತಿಯನ್ನು ತಂದ್ಕೊಂಡಿದ್ದಾರೆ. ಏನಂತೀರಿ ರಂಗನಾಥ್? ಬಹುಶಃ ಈ ಒಂದು ಪಟ್ಟಿ ತಯಾರಿಸೋದಕ್ಕೆ 60 ದಿನಗಳು ಬೇಕಿತ್ತಾ? ಈ ಒಂದು ಪ್ರಶ್ನೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ಒಂದು ಉತ್ತರ ಕೊಡಬೇಕಾಗತ್ತೆ. ಯಾಕೆಂದರೆ ಸಾಕಷ್ಟು ತುಂಬ ಹೈ ಪ್ರೊಫೈಲ್ ಕೇಸ್ಗಳಿದ್ರೆ ಅಥವಾ ಹೈ ಪ್ರೊಫೈಲ್ ನಾಯಕರಿದ್ದರೆ ಸಹಜವಾಗಿ ಅದನ್ನು ಆಯ್ಕೆ ಮಾಡೋದಕ್ಕೆ ಅತಿ ಕಠಿಣ ಸಾಧ್ಯವನ್ನು ಅಥವಾ ಅಂಥ ನಿರ್ಧಾರಗಳನ್ನು ಮಾಡೋದಕ್ಕೆ ಸಮಯ ಬೇಕಾಗುತ್ತೆ. ಆದರೆ ಈಗ ಕೊಟ್ಟಿರುವಂಥ ಪಟ್ಟಿಯನ್ನು ನೋಡ್ತಾ ಇದ್ರೆ ಅನೇಕ ಹಿರಿಯರು ಅಥವಾ ಎಕ್ಸ್ಪೆಕ್ಟೆಡ್ ನೇಮ್ಸ್ ಏನಿದೆ ಅಥವಾ ಅರ್ಹ ನೇಮ್ಸ್ ಏನಿದೆ ಆ ಹೆಸರುಗಳು ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಅಸಮಾಧಾನ ಸಹಜವಾಗಿ ಸ್ಪಷ್ಟವಾಗಿದೆ. ಒಂದು ಕಡೆಗೆ ರಾಹುಲ್ ಗಾಂಧಿ ಹೇಳ್ತಾ ಇದ್ರು, ಜೆನ್ಸಿ ಅಂತ ಒಂದು ಮಾದರಿಯ ನಾವು ಸಂಪುಟವನ್ನು ಕೊಡ್ತೀವಿ, ಯುವ ಮಕ್ಕಳಿಗೆ ಒಂದು ಹೊಸದಾದಂಥ ಅವಕಾಶವನ್ನು ಕೊಡ್ತೀವಿ, ಎಲ್ಲ ಮಾತನ್ನು ಹೇಳಿದರು. ಆದರೆ ಈಗ ನೋಡ್ತಾ ಇದ್ರೆ ಬಹುತೇಕ ಯಾರು ಸಚಿವ ಸ್ಥಾನವನ್ನು ಪಡೆದಿದ್ದಾರೆ ಅವರ ಬಗ್ಗೆ ಕೂಡ ಈಗಾಗಲೇ ಇನ್ನಷ್ಟು ಉತ್ತಮ ಅಂತ ಪಟ್ಟಿಯನ್ನು ಅಥವಾ ಇನ್ನಷ್ಟು ಉತ್ತಮ ಅಂತ ಸಂಪುಟವನ್ನು ತಯಾರು ಮಾಡ್ಬೋದಾಗಿತ್ತು ಅನ್ನೋಂಥ ಅನಿಸಿಕೆ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇನ್ನು ಯಶವಂತ ರಾಯಗೌಡ ಅವರಿಂದ ಮಾತಾಡೋಕ್ಕೆ ಹೇಳೋದಾದ್ರೆ, ನಿನ್ನೆ ರಾತ್ರಿನೇ ಯಶವಂತ ರಾಯಗೌಡ ಅವರ ನಿವಾಸಕ್ಕೆ ಸುರ್ಜೇವಾಲಾ ಅವರು ಭೇಟಿ ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಸುಮಾರು 1 ಗಂಟೆಗಳ ಕಾಲ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಮತ್ತು BR ಪಾಟೀಲ್ ಇಬ್ಬರು ಕೂಡ ಜೊತೆ ಇದ್ರು. ಅಂದರೆ ಯಶವಂತ ರಾಯಗೌಡರನ್ನ ಸಮಾಧಾನ ಮಾಡೋದಕ್ಕೆ ಕುಲಕರ್ಣಿಯು ಕೂಡ ಹೋಗಿದ್ರು, BR
ಪಾಟೀಲ್ರು ಕೂಡ ಹೋಗಿದ್ರು, ಅದನ್ನ ಅವರ ವ್ಯಕ್ತಿಗತ ಕೆಪಾಸಿಟಿಲಿ ಹೋಗಿರುವಂತದ್ದು. ಅದೇ ಸಂದರ್ಭದಲ್ಲಿ ಸುರ್ಜೇವಾಲಾ ಕೂಡ ಬಂದಿದ್ದಾರೆ, ಸುಮಾರು 1 ಗಂಟೆಗಳ ಕಾಲ ಮಾತುಕತೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮಾತುಕತೆ ಮಾಡಿದಂಥ ಸಂದರ್ಭದಲ್ಲಿ ಕನ್ವಿನ್ಸ್ ಮಾಡಿದ್ದಾರೆ. ಈ ರೀತಿಯಂತ ಅನಿವಾರ್ಯ ಸನ್ನಿವೇಶಗಳು ರಾಜಕಾರಣದಲ್ಲಿ ಉದ್ಭವವಾದವು, ಈ ಒಂದು ಕಾರಣಕ್ಕೋಸ್ಕರ ನಾವು ನಿಮಗೆ ಸಚಿವ ಸ್ಥಾನ ಕೊಡೋದಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇಷ್ಟಾದರೂ ಕೂಡ ರಾಯಗೌಡರನ್ನು ನಾವು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು, ನಾನು ನನ್ನ ನಿಲುವಿಗೆ ಬದ್ಧ ಆಗಿದ್ದೀನಿ. ಅಂದರೆ ಈಗಾಗಲೇ ಇಲ್ಲಿನ ಒಳ ರಾಜಕಾರಣ ಏನಿದೆ, ಪ್ರಮುಖವಾಗಿ ಅತ್ತ ಬಿಜಾಪುರದ ಒಳ ಕಾಂಗ್ರೆಸ್ ರಾಜಕಾರಣ, ಅದೇ ರೀತಿ ರಾಜ್ಯದ ಒಳಗಿರೋ ರಾಜಕೀಯ ಏನಿದೆ, ಅದು ಸಾಕಷ್ಟು ನನ್ನ ರಾಜಕೀಯ ಪ್ರೊಫೈಲ್ಗೆ ಅಥವಾ ರಾಜಕೀಯ ಭವಿಷ್ಯಕ್ಕೆ ಧಕ್ಕೆ ತರ್ತಾ ಇದೆ. ಹೀಗಾಗಿ ಒಂದು ಕಾಲನ ಈಗಾಗಲೇ ಹೊರಗಿಟ್ಟಿದ್ದೀನಿ, ರಾಜೀನಾಮೆ ಕೊಟ್ಟಿದ್ದೀನಿ, ಸಂಪೂರ್ಣವಾಗಿ ವಿಮುಖನ ಆಗ್ತೀನಿ ಅಂತ. ಅಟ್ ದ ಸೇಮ್ ಟೈಮ್ ಮತ್ತೊಂದು ವಿಚಾರ ಅಂದರೆ ಈಗಾಗಲೇ ಬೇಳೂರು ಗೋಪಾಲಕೃಷ್ಣ ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕೋಲಾರದ 7 ಜನ ಶಾಸಕರು ಈಗಾಗಲೇ ಚಿಂತನಾ ಮಂಥನ ಮಾಡ್ತೀವಿ, ಮುಂದೆ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ. ಇದೆಲ್ಲದರ ಜೊತೆಗೆ ವಿಪಕ್ಷಗಳು ಕೂಡ ಎಲ್ಲ ನಾಯಕರ ಜೊತೆಗೆ ಒಂದು ನೆಟ್ವರ್ಕ್ ಅನ್ನ ಅಥವಾ ಒಂದು ಪರೋಕ್ಷವಾದಂಥ ಸಂಪರ್ಕವನ್ನ ಈಗಾಗಲೇ ಸಾಧಿಸಿವೆ. ಅದರಲ್ಲೂ ಯಶವಂತರಾಯಗೌಡ ಅಂತ ಹಿರಿಯ ನಾಯಕರ ಜೊತೆಗೆ ಪಕ್ಕದ ಮಹಾರಾಷ್ಟ್ರದ ರಾಜಕಾರಣದ ಬಿಜೆಪಿ ನಾಯಕರು ಇರ್ಬೋದು ಅಥವಾ ಪಕ್ಕದ ಎನ್ ಸಿ ಪಿ ಪೊಲಿಟಿಷಿಯನ್ಸ್ ಇರ್ಬೋದು, ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಂಪರ್ಕ ಇದ್ದಾರೆ. ಅದು ವ್ಯಾವಹಾರಿಕ ಸಂಪರ್ಕ ಇರ್ಬೋದು, ರಾಜಕಾರಣದ ಸಂಪರ್ಕ ಇರ್ಬೋದು, ಸ್ನೇಹದ ಮೂಲಕ ಸಂಪರ್ಕ ಇರ್ಬೋದು, ಬೇರೆ ಬೇರೆ ಸಂಪರ್ಕ ಇದೆ. ಅದೇ ರೀತಿ ಬೇಳೂರು ಹೇಳಿ ಕೇಳಿ ಬಿಜೆಪಿಗೆ ಹೋಗಿ ಬಂದಂಥವ್ರು, ಹಾಗಂತ ಅವ್ರು ನಾಳೆನೇ ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಆ ರೀತಿಯಂತ ಎಲ್ಲ ವಾತಾವರಣಗಳು ಕಂಡು ಬರ್ತದೆ. ಸದ್ಯಕ್ಕಂತೂ ಅತ್ತ ಹೈಕಮಾಂಡ್ ಹೇಳ್ತಾ ಇದೆ, ಎಲ್ಲರನ್ನು ಕೂಡ ಮಾತಾಡಿ ಶಮನ ಮಾಡ್ತೀವಿ, 1-2 ದಿನ ಈ ರೀತಿ ಗಾಳಿ ಇರುತ್ತೆ, ತುಂಬ ಜೋರಾಗಿ ಬಿರುಗಾಳಿ ಬೀಸುತ್ತೆ, ಆನಂತರ ಎಲ್ಲವೂ ತಣ್ಣಗಾಗತ್ತೆ ಅಂತ ಹೇಳ್ತಿದ್ರು. ಆದರೆ ಈಗ ತಣ್ಣಗಾದ್ರೂ ಕೂಡ ಮುಂದೆ ಬಜೆಟ್ ಆದಮೇಲೆ, ಅಂದರೆ ಮುಂದಿನ ಬಜೆಟ್ ಆದಮೇಲೆ ಇವತ್ತಿನ ಆದಂಥ ಘಟನೆಯ ನೋವು ಆವಾಗ ಕಾಣಿಸ್ಕೊಂಡ್ರೂ ಅಚ್ಚರಿ ಏನಿಲ್ಲ. ಪ್ರಮೋದ್ ಇದೆಲ್ಲರ ಜೊತೆಗೆ ಇದು ಬರೀ ಇಲ್ಲಿಗೆ ನಿಲ್ಲುತ್ತೆ ಅಂತ ಅಂದ್ಕೋಬೇಡಿ. ಯಾಕಂದರೆ ಒಂದು ಕಡೆಗೆ ಕೆಲವರಿಗೆ ನಾವು ಮಂತ್ರಿ ಆಗಿಲ್ಲ ಅನ್ನುವಂಥ ಅಸಮಾಧಾನ ಇದೆ. ಈಗ ಮಂತ್ರಿಗಳಾಗಿದ್ದಾರಲ್ಲ, ಅವರಿಗೆ ಯಾವ್ಯಾವ ಖಾತೆ ಸಿಗುತ್ತೆ ಅನ್ನೋದ್ರ ಮೇಲೂ ಕೂಡ ಒಂದಿಷ್ಟು ಅಸಮಾಧಾನ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ ಅಂತ ಏನಂತೀರಿ? ಅದು ಮತ್ತೊಂದು ರೀತಿ ಎಕ್ಸಸೈಸು. ಅದಾದ್ಮೇಲೆ ಯಾರಿಗೆ ಏನು ಸಿಗುತ್ತೆ, ನನಗೇನು ಬೇಕಾಗಿತ್ತು, ಅದರಲ್ಲೂ ಕೂಡ ಇನ್ನೊಂದು ಸುತ್ತಿನ ಸಮರ, ಇನ್ನೊಂದು ಸುತ್ತಿನ ಸಾಕಷ್ಟು ಗಲಾಟೆಗಳು ಸಹಜವಾಗಿ ಆಗುತ್ತೆ ಅಫ್ಕೋರ್ಸ್. ಆದರೆ ಸೀನಿಯರ್ಸ್ಗಳನ್ನ ಒಂದು ಅಡ್ವಾಂಟೇಜ್ ಅಂದರೆ ಮೊದಲ ಬಾರಿಗೆ ಅನೇಕರು ಶಾಸಕರಾಗಿದ್ದಾರೆ. ಈ ಒಂದು 20 ಜನಗಳ ಪಟ್ಟಿಯಲ್ಲಿ ಸುಮಾರು 5ರಿಂದ 8 ಜನ ಹೊಸಬರಾಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಇಂಥ ಒಂದು ಅವಕಾಶಗಳಿರಲ್ಲ. ಬಾಕಿ ಇರುವಂಥ ಒಂದು 10 ಜನಗಳಲ್ಲಿ 4 ಜನ ಸಮಾಧಾನ ಮಾಡಿದ್ರೆ ಆ ಒಂದು ತಕ್ಕ ಮಟ್ಟಿಗೆ ಶಮನ ಮಾಡ್ಬೋದು. ಅಂದರೆ ಹೊಸ ಮುಖಗಳೇ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಆ ಥರ ನಿರೀಕ್ಷೆಗಳಾಗಲಿ ಅಥವಾ ಇಂಥದ್ದೇ ಬೇಕು ಅನ್ನುವಂಥ ಬೇಡಿಕೆಗಳಾಗಲಿ ಅಷ್ಟರ ಮಟ್ಟಿಗೆ ಒತ್ತಡ ಹಾಕೋದಕ್ಕೆ ಸಾಧ್ಯವಾಗಿಲ್ಲ. ಆ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ಸೇಫ್ ಆಗಿದೆ. ಅಂದ್ರೆ ಹೊಸಬ್ರೇ ಇರುವಂತ ಹೊಸಬರಿಗೆ ನೇರವಾಗಿ ಹೇಳಿ ಕಳಿಸಬಹುದು, ಇಷ್ಟೆಲ್ಲ ಪೈಪೋಟಿ ಇದ್ದಂತ ಸಂದರ್ಭದಲ್ಲೂ ಕೂಡ ಮಂತ್ರಿ ಮಾಡಿದೀವಿ, ಇಂಥದ್ದೇ ಖಾತೆ ಬೇಕು ಅಂದ್ರೆ ಸರಿ ಇರಲ್ಲ ಅನ್ನುವಂಥ ನೇರವಾದ ಎಚ್ಚರಿಕೆನ ಹೈಕಮಾಂಡ್ ಕೊಡುತ್ತೆ. ಅಂತ ದೊಡ್ಡ ಸಮಸ್ಯೆ ಆಗಲ್ಲ. ಆದ್ರೆ ಉಳಿದಂತ ಹಿರಿಯರು ಎಂದರೆ ಅವರಿಗೆ ಖಾತೆ ಬೇರೆ ಬೇರೆ ಕೊಡುವಂತ ನಿರೀಕ್ಷೆ ಇದೆ. ಯಾಕಂದ್ರೆ ಮೊದಲ ಸಂಪುಟ ರಚನೆ ಆದಂತ ಸಂದರ್ಭದಲ್ಲೂ ಕೂಡ, ಮೊದಲ ಬಾರಿ ವಿಸ್ತರಣೆ ಸಂದರ್ಭದಲ್ಲೂ ಕೂಡ ಹೊಸ ಖಾತೆಗಳನ್ನು ಹಂಚಿಕೆ ಮಾಡಿ ರೀಫ್ರೆಶ್ನೆಸ್ಗೋಸ್ಕರ ಇದೆಲ್ಲವೂ ಕೂಡ ಮಾಡುವಂತ ಸಾಧ್ಯತೆ ಇರುತ್ತೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.